ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮೊನ್ನೆ ಅಷ್ಟೇ ಆಪರೇಷನ್ ಮಹದೇವದ ಮೂಲಕ ಪಾಕಿಸ್ತಾನ ಮೂಲದ 3 ಉಗ್ರರನ್ನ ಹೊಡೆದುಕೊಂಡ ಭಾರತೀಯ ಪಡೆಗಳು ಜಮ್ಮು ಕಾಶ್ಮೀರದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇವೆ. ಆಪರೇಷನ್ ಮಹದೇವ ಬೆನ್ನಲ್ಲೇ ಆಪರೇಷನ್ ಶಿವಶಕ್ತಿ ನಡೆದಿದೆ. ಅದರ ಹಿಂದೆ ಈಗ ಆಪರೇಷನ್ ಅಖಲ್ ನಡೀತಾ ಇದೆ. ಈ ಆಪರೇಷನ್ಗಳ ಮೂಲಕ ಇದುವರೆಗೆ 6 ಮಂದಿ ಉಗ್ರರನ್ನ ಹೂರ್ ಯಾತ್ರೆಗೆ ಪಾರ್ಸಲ್ ಮಾಡಲಾಗಿದೆ. ಈ ಕಾರ್ಯಾಚರಣೆ ಇನ್ನು ಚಾಲ್ತಿಯಲ್ಲಿದೆ. ಇನ್ನು 2 ಅಥವಾ 3 ಉಗ್ರರು ಅಲ್ಲಿ ಅಡಗಿ ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಅವರನ್ನು ಕೂಡ ನ್ಯೂಟ್ರಲೈಸ್ ಮಾಡುವವರೆಗೆ ಕಾರ್ಯಾಚರಣೆ ಮುಂದುವರಿಯುತ್ತೆ. ಹಾಗಾದರೆ ಈ ಕಾರ್ಯಾಚರಣೆಯಲ್ಲಿ ಸಾವಿಗೀಡಾದವರು ಯಾರು? ಏನಿದು ಆಪರೇಷನ್ ಅಖಲ್? ಬನ್ನಿ ನೋಡೋಣ. ಗೆಳೆಯರೆ, ಆರ್ಟಿಕಲ್ 370 ರದ್ದತಿಯ ನಂತರ ಜಮ್ಮು ಕಾಶ್ಮೀರ ಶಾಂತಗೊಂಡಿದೆ. ಅಲ್ಲಿ ಉಗ್ರವಾದ ಕಡಿಮೆ ಆಗಿದೆ ಅನ್ನೋ ಥರದ ವಾತಾವರಣ ಕಾಣ್ತಾ ಇತ್ತು. ಅದರ ಜೊತೆ ಕಣಿವೆ ರಾಜ್ಯದಲ್ಲಿ ಬೇಗ ಚುನಾವಣೆಗಳು ನಡೀಬೇಕು ಅನ್ನೋ ಒತ್ತಡಗಳು ಕೂಡ ಶುರುವಾದವು. ಅದರ ಪರಿಣಾಮ ಅಲ್ಲಿ ಶಾಂತಿಯುತವಾಗಿ ಚುನಾವಣೆಗಳು ಕೂಡ ನಡೆದವು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಮತದಾನವೂ ಆಯಿತು. ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ ರಚನೆಯೂ ಆಯಿತು. ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಕೂಡ ಆದರು. ಆದರೆ ಅಲ್ಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಣೆ ಆಗಿರಲಿಲ್ಲ. ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಆಯಿತು. ಪಹಲ್ಗಾಮ್ ಬಳಿ ನಡೆದ ಆ ದಾಳಿಯಲ್ಲಿ 26 ಮಂದಿಯನ್ನ ಕೊಲ್ಲಲಾಯಿತು. ಅದಕ್ಕಿಂತ ದಾರುಣ ಅಂದರೆ ಅವರ ಧರ್ಮವನ್ನು ಕೇಳಿ ಕಲ್ಮಾ ಓದೋದಕ್ಕೆ ಹೇಳಿ ಅದನ್ನು ಓದದವರನ್ನ ನಿರ್ದಯವಾಗಿ ಹತ್ಯೆ ಮಾಡಿದರು. ಅಷ್ಟೇ ಅಲ್ಲ, ಪ್ರವಾಸಿಗರ ಹತ್ಯೆಯನ್ನು ವಿರೋಧಿಸಿದ ಕಾಶ್ಮೀರಿ ಪಹಾಡಿ ಮುಸ್ಲಿಂ ಒಬ್ಬರನ್ನು ಕೂಡ ಅಲ್ಲಿ ಕೊಲ್ಲಲಾಯಿತು. ಅಲ್ಲಿ ಸತ್ತವರ ಪೈಕಿ 24 ಮಂದಿ ಹಿಂದೂಗಳಿದ್ರೆ ಒಬ್ಬ ಕ್ರೈಸ್ತ ಹಾಗೂ ಇನ್ನೊಬ್ಬ ಮುಸ್ಲಿಂ ಕೂಡ ಇದ್ರು. ಈ ದಾರುಣ ಘಟನೆಯ ನಂತರ ಕಾಶ್ಮೀರದ ಬಗ್ಗೆ ಇದ್ದ ನಂಬಿಕೆಗಳು ಕಡಿಮೆ ಆದವು. ಅಲ್ಲಿ ಕಾಶ್ಮೀರದ ಅಭಿವೃದ್ಧಿ, ಪ್ರವಾಸೋದ್ಯಮವನ್ನು ಗುರಿಯಾಗಿಸಿಕೊಂಡು ಉಗ್ರರು ದಾಳಿ ಮಾಡಿದ್ರು. ಅದರ ಫಲವನ್ನು ಕಾಶ್ಮೀರಿ ಮುಸ್ಲಿಮರೇ ಅನುಭವಿಸಬೇಕಾಗಿ ಬಂತು. ಯಾಕೆಂದ್ರೆ ಅಲ್ಲಿನ ಜನರ ಬದುಕುಗಳು ಅತಿ ಹೆಚ್ಚು ಡಿಪೆಂಡ್ ಆಗಿರೋದು ಪ್ರವಾಸೋದ್ಯಮದ ಮೇಲೆ. ಪ್ರವಾಸಿಗರೇ ಅಲ್ಲಿಗೆ ಹೋಗಲಿಲ್ಲ ಅಂದ್ರೆ ಅಲ್ಲಿನ ವ್ಯಾಪಾರಗಳು, ಉದ್ಯಮಗಳು ನೆಲ ಕಚ್ಚುತ್ತವೆ. ಅಲ್ಲಿನ ಜನಕ್ಕೆ ಬದುಕಿನ ದಾರಿ ಮುಚ್ಚಿ ಹೋಗುತ್ತೆ. ಹೀಗಾಗಿ ಪಹಲ್ಗಾಮ್ ದಾಳಿ ಅಲ್ಲಿನ ಸ್ಥಳೀಯರ ವಿರೋಧಕ್ಕೆ ಕೂಡ ಕಾರಣ ಆಯಿತು. ಕಣಿವೆಯ ಬುದ್ಧಿವಂತ ಮುಸ್ಲಿಮರು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಕ್ಯಾಂಡಲ್ ಲೈಟ್ ಪ್ರತಿಭಟನೆಗಳಾದವು. ಅದರ ಬೆನ್ನಲ್ಲೇ ಏನೇನು ಆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಗೆಳೆಯರೆ, ಕಾಶ್ಮೀರದ ಅಭಿವೃದ್ಧಿ ಅನ್ನೋದಿದೆ ನೋಡಿ, ಅದು ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವ ಕಾಶ್ಮೀರದ ಜನರಲ್ಲಿ ಒಂದಷ್ಟು ಜಲಸ್ಗೆ ಕಾರಣ ಆಗುತ್ತೆ. ನಾವು ಕೂಡ ಭಾರತದಲ್ಲೇ ಇದ್ದಿದ್ರೆ ನಮಗೂ ಒಂದಷ್ಟು ಸೌಲಭ್ಯಗಳು ಸಿಗ್ತಾ ಇದ್ವು, ನಮ್ಮ ಬದುಕು ಹಸನಾಗ್ತಾ ಇತ್ತು ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡುತ್ತೆ. ಪಶ್ಚಾತ್ತಾಪ ಅನ್ನೋದಕ್ಕಿಂತ ಆಕ್ರಮಿಸಿಕೊಂಡು ಕೂತ ಪಾಕಿಗಳ ಬಗ್ಗೆ ಒಂದು ಅಸಹನೆಗೆ ಅದು ಕಾರಣ ಆಗುತ್ತೆ. ಅಷ್ಟಾದ್ರೆ ಅಲ್ಲಿನ ಪಾಕಿಸ್ತಾನದಿಂದ ನಾವು ಹೊರ ಹೋಗ್ತೀವಿ ಅಂತ ಅವರು ಕೂತ್ಕೋತಾರೆ. ಅಲ್ಲಿ ಆಜಾದಿ ಹೆಸರಲ್ಲಿ ಪಾಕಿಸ್ತಾನ ಮೋಸ ಮಾಡ್ತಾ ಇದೆ ಅನ್ನೋದನ್ನ ಆಕ್ರಮಿತ ಕಾಶ್ಮೀರದ ಜನ ಅರ್ಥ ಮಾಡ್ಕೊಳ್ತಾರೆ. ಇದು ಆಗಬಾರದು ಅಂದ್ರೆ ಭಾರತದ ಕಾಶ್ಮೀರ ಕೂಡ ಅಭಿವೃದ್ಧಿ ಆಗಬಾರದು. ಅದು ಸದಾ ಯುದ್ಧಗ್ರಸ್ತ ಸ್ಥಿತಿಯಲ್ಲಿ, ಅಶಾಂತಿಯಲ್ಲಿ ನಲಗಬೇಕು, ನರಳಬೇಕು, ಅದು ಗಾಯಗೊಂಡೇ ಇರಬೇಕು. ಹಾಗಂತ ಪಾಕಿಸ್ತಾನದ ಸೇನೆ ಮತ್ತು ಅಲ್ಲಿನ ಉಗ್ರ ಸಂಘಟನೆಗಳು ಬಯಸತ್ವೆ. ಇನ್ನು ಈಗೇನಾಗ್ತಾ ಇದೆ ಅಂದ್ರೆ, ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಶುರುವಾದ ನಂತರ, ಅಲ್ಲಿಗೊಂದಷ್ಟು ಹೂಡಿಕೆಗಳು ಹರಿದು ಬರೋದಕ್ಕೆ ಶುರುವಾದ ನಂತರ ಕಣಿವೆಯಲ್ಲಿ ಕಲ್ಲು ತೂರಾಟಕ್ಕೆ ಜನ ಸಿಗ್ತಾ ಇಲ್ಲ. ಕೈಗೆ ಬಂದೂಕುಗಳನ್ನು ತಗೊಳ್ಳೋ ಉತ್ಸಾಹ ಈ ಹಿಂದಿನಷ್ಟು ಅಲ್ಲಿನ ಯುವಕರಲ್ಲಿ ಕಂಡು ಬರ್ತಾ ಇಲ್ಲ. ಅವರಿಗೆ ಕೈ ತುಂಬ ಕೆಲಸ ಹಾಗೂ ಆದಾಯ ಸಿಕ್ಬಿಟ್ರೆ ಅವ್ರು ಯಾರು ಭಯೋತ್ಪಾದಕರಾಗಿ ಬದಲಾಗೋದಿಲ್ಲ. ಅದು ಅಲ್ಲಿ ಈಗಾಗಲೇ ಕಂಡು ಬರ್ತಾ ಇದೆ. ಉಗ್ರ ಸಂಘಟನೆಗಳಿಗೆ ಕಾಶ್ಮೀರಿ ಯುವಕರ ರಿಕ್ರೂಟ್ಮೆಂಟೇ ಆಗ್ತಿಲ್ಲ ಅನ್ನೋದು ಪೂರ್ತಿ ನಿಜ ಅಲ್ಲ. ಆದ್ರೆ ಈ ಹಿಂದಿಗಿಂತ ಸ್ಥಳೀಯರ ರಿಕ್ರೂಟ್ಮೆಂಟು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಅಂತೂ ಆಗಿದೆ. ಹೀಗಾಗಿ ಆಕ್ರಮಿತ ಕಾಶ್ಮೀರ ಹಾಗೂ ಪಾಕಿಸ್ತಾನದ ಖೈಬರ್ ಭಾಗದಿಂದ ಉಗ್ರ ಸಂಘಟನೆಗಳು ಭಯೋತ್ಪಾದಕರನ್ನ ನೇಮಕ ಮಾಡಿಕೊಂಡು ಅವರನ್ನ ಕಾಶ್ಮೀರದ ಕಣಿವೆಗೆ ಕಳುಹಿಸ್ತಾ ಇವೆ. ಜೊತೆಗೆ ಪಾಕಿಸ್ತಾನಿ ಸೇನೆಯ ಕೆಲ ಕಮಾಂಡೋಗಳಿಗೆ ಕೂಡ ಯೂನಿಫಾರ್ಮ್ ಬಿಡಿಸಿ ಉಗ್ರರ ವೇಷ ತೊಡಿಸಿ ಕಾಶ್ಮೀರದ ಕಣಿವೆಗೆ ಕಳುಹಿಸಿಕೊಡ್ಲಾಗ್ತಾ ಇದೆ. ನಿಮಗೆ ಗೊತ್ತಿರಲಿ, ಅಲ್ಲಿ ಬ್ಯಾಟ್ ಅಂದ್ರೆ ಬಾರ್ಡರ್ ಆಕ್ಷನ್ ಟೀಮ್ ಅನ್ನೋ ಒಂದು ಪಡೆ ಇದೆ. ಇದರ ಕೆಲಸ ಭಾರತದ ಗಡಿಯಲ್ಲಿ, ಅದರಲ್ಲೂ ಕಾಶ್ಮೀರದ ಗಡಿಯಲ್ಲಿ ಭಾರತೀಯ ಯೋಧರ ಕಣ್ತಪ್ಪಿಸಿ ಉಗ್ರರನ್ನ ಗಡಿ ದಾಟಿಸೋದು. ಬಹಳಷ್ಟು ಬಾರಿ ಈ ಬ್ಯಾಟ್ ಪಡೆಯ ಸೈನಿಕರೇ ಗಡಿ ದಾಟಿ ಬಂದು ಬಿಡ್ತಾರೆ. ನಮ್ಮಲ್ಲಿ ಉಗ್ರ ಕೃತ್ಯಗಳನ್ನು ಮಾಡ್ತಾರೆ. ಎಲ್ಲಾದರೂ ಗಡಿಯಲ್ಲಿ ಒಬ್ಬರೋ ಇಬ್ಬರೋ ಭಾರತೀಯ ಸೈನಿಕರು ಕಾಣಿಸಿದ್ರೆ ಅವರ ಮೇಲೆ ಮರಾಮೋಸದ ದಾಳಿ ಮಾಡಿ ಅವರನ್ನ ಕೊಂದು ಹಾಕ್ತಾರೆ. ಆನಂತರ ಹಾಗೆ ಗಡಿ ದಾಟಿ ಪರಾರಿ ಕೂಡ ಆಗ್ತಾರೆ. ಅಥವಾ ಕಾಡುಗಳ ಮೂಲಕ ಕಾಶ್ಮೀರದೊಳಗೆ ಪ್ರವೇಶ ಮಾಡಿ ಇಲ್ಲಿನ ಸ್ಲೀಪರ್ ಸೆಲ್ಗಳ ಜೊತೆ ಸೇರಿ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತಾರೆ. ಈ ಉಗ್ರರನ್ನ ಮಟ್ಟ ಹಾಕದೇ ಇದ್ರೆ ಕಾಶ್ಮೀರದಲ್ಲಿ ಶಾಂತಿ ಸಾಧ್ಯ ಇಲ್ಲ. ಅಲ್ಲಿ ಶಾಂತಿ ಸಾಧ್ಯ ಆಗದೇ ಇದ್ರೆ ಕಾಶ್ಮೀರದ ಅಭಿವೃದ್ಧಿ ಕೂಡ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಭದ್ರತಾ ಪಡೆಗಳೀಗ ಕಾಶ್ಮೀರದಲ್ಲಿ ಆಲ್ ಔಟ್ ಕಾರ್ಯಾಚರಣೆಗೆ ವೇಗ ಕೊಡ್ತಾ ಇವೆ. ಅದರ ಭಾಗವಾಗಿ ಕಣಿವೆಯಲ್ಲಿ ಅಡಗಿ ಕೂತ ಉಗ್ರರ ವಿರುದ್ಧ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಆಧರಿಸಿ ಮತ್ತು ಕೂಂಬಿಂಗ್ ಕಾರ್ಯಾಚರಣೆಗಳ ಮೂಲಕ ಅವರನ್ನ ಮಟ್ಟ ಹಾಕೋ ಪ್ರಯತ್ನಗಳು ನಡೀತಾ ಇವೆ. ಅಂಥ ಒಂದು ಕಾರ್ಯಾಚರಣೆನೇ ಈ ಆಪರೇಷನ್ ಅಖಲ್.
ಭಾರತೀಯ ಸೇನೆ, ರಾಷ್ಟ್ರೀಯ ರೈಫಲ್ಸ್, ಸಿಆರ್ಪಿಎಫ್ ಹಾಗೂ ಜಮ್ಮು ಕಾಶ್ಮೀರದ ಪೊಲೀಸ್ ಪಡೆಗಳು ಸೇರಿ ಆಗಸ್ಟ್ 1ನೇ ತಾರೀಕು ಕುಲ್ಗಾಮ್ ಜಿಲ್ಲೆಯ ಅಖಲ್ ಅರಣ್ಯ ಪ್ರದೇಶದಲ್ಲಿ ಒಂದು ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಂಡಿವೆ. ಅಲ್ಲಿ ಭಯೋತ್ಪಾದಕರು ಅಡಗಿ ಕೂತು ಬಗ್ಗೆ ಬಂದ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಭದ್ರತಾ ಪಡೆಗಳಲ್ಲಿ ಸರ್ಚ್ ಆಪರೇಷನ್ ಅನ್ನು ಶುರು ಮಾಡಿದ್ವು. ಆ ಸಂದರ್ಭದಲ್ಲಿ ಉಗ್ರರು ಭದ್ರತಾ ಪಡೆಗಳ ಮೇಲೆ ಗುಂಡಿನ ದಾಳಿಯನ್ನು ಆರಂಭ ಮಾಡಿದ್ರು. ಅದಕ್ಕೆ ಭದ್ರತಾ ಪಡೆಗಳು ಪ್ರತ್ಯುತ್ತರ ಕೊಡೋದಕ್ಕೆ ಶುರು ಮಾಡಿದ್ವು. ಶುಕ್ರವಾರ ರಾತ್ರಿ ಶುರುವಾದ ಕಾರ್ಯಾಚರಣೆ ಶನಿವಾರ ಕೂಡ ಮುಂದುವರಿತು. ಆಗಸ್ಟ್ 2ರ ಬೆಳಗಿನ ಜಾವದ ಹೊತ್ತಿಗೆ ಒಬ್ಬ ಉಗ್ರ ಸಾವಿಗೀಡಾದ. ಆ ನಂತರ ಮತ್ತಿಬ್ಬರು ಭಯೋತ್ಪಾದಕರನ್ನ ಅಲ್ಲಿ ನ್ಯೂಟ್ರಲೈಸ್ ಮಾಡಲಾಯಿತು. ಇನ್ನೂ ಒಬ್ಬ ಉಗ್ರ ಅಲ್ಲಿ ಗಾಯಗೊಂಡಿದ್ದಾನೆ. ಗುಂಡಿನ ಚಕಮಕಿ ಮುಂದುವರಿತಲೇ ಇದೆ. ಇನ್ನು ಹತ ಉಗ್ರರ ಪೈಕಿ ಒಬ್ಬನನ್ನ ಹ್ಯಾರಿಸ್ ನಜೀರ್ ಅಂತ ಗುರುತಿಸಲಾಗಿದೆ. ಅವನು ಪುಲ್ವಾಮಾ ಸಮೀಪದ ರಾಜಪೋರಾಗೆ ಸೇರಿದವನು. ಕಳೆದ 2023ರ ಜೂನ್ ತಿಂಗಳಿಂದ ಇವನು ತುಂಬಾನೇ ಸಕ್ರಿಯನಾಗಿದ್ದ. ಅವನಿಗಾಗಿ ಹುಡುಕಾಟ ಕೂಡ ನಡೀತಾ ಇತ್ತು ಅಂತ ಜಮ್ಮು ಕಾಶ್ಮೀರದ ಪೊಲೀಸರು ತಿಳಿಸಿದ್ದಾರೆ. ಇವನು ಲಷ್ಕರ್ ಎ ತೈಬಾದ ಅಂಗಸಂಸ್ಥೆ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಅನ್ನೋದಕ್ಕೆ ಸೇರಿದವನು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ಹಿಂದೆ ಲಷ್ಕರ್, ಜೈಷೆ ಮುಹಮ್ಮದ್, ಜಮಾತ್ ಉದ್ ದವಾ, ಅಲ್ ಬದರ್ ಹೀಗೆ ಇಸ್ಲಾಮಿಕ್ ಹೆಸರುಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದ ಪಾಕ್ ಮೂಲದ ಉಗ್ರ ಸಂಘಟನೆಗಳು ಇತ್ತೀಚೆಗೆ ಸೆಕ್ಯುಲರ್ ಹೆಸರುಗಳಲ್ಲಿ ಕಾಣಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇವೆ. ಅಲ್ಲಿ ಹೆಸರು ಇಸ್ಲಾಮಿಕ್ ಅಲ್ಲ ಅಷ್ಟೇ, ಉಳಿದಿದ್ದೆಲ್ಲ ಅದೇನೆ. ಆಂಟಿ ಫ್ಯಾಸಿಸ್ಟ್, ಟೈಗರ್ ಫ್ರಂಟ್, ರೆಸಿಸ್ಟೆನ್ಸ್ ಫ್ರಂಟ್, ಲಿಬರೇಷನ್ ಫ್ರಂಟ್ ಹೀಗೆ ಹೆಸರಿಟ್ಟುಕೊಳ್ಳೋ ಮೂಲಕ ಇದು ಪಾಕ್ ಮೂಲದ ಸಂಘಟನೆ ಅಲ್ಲ, ಕಾಶ್ಮೀರದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತಾ ಇರೋ ಗುಂಪುಗಳಿವು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸಿಕೊಳ್ಳೋ ಪ್ರಯತ್ನವನ್ನ ಈ ಸಂಘಟನೆಗಳು ಮಾಡ್ತಾ ಇವೆ. ಅದರ ಭಾಗವಾಗಿನೇ ಲಷ್ಕರ್ ಎ ತೈಬಾದ ಪ್ರಾಕ್ಸಿಗಳು ಹೆಚ್ಚಾಗ್ತಾ ಇವೆ. ಅಂಥದ್ದೇ ಒಂದು ಪ್ರಾಕ್ಸಿ ಸಂಘಟನೆ ಈ ಆಂಟಿ ಫ್ಯಾಸಿಸ್ಟ್ ಫ್ರಂಟ್. ಹಾಗೆ ಅಲ್ಲಿ ಸಾವಿಗೀಡಾದ ಇನ್ನಿಬ್ಬರು ಉಗ್ರರ ಬಗ್ಗೆ ಮಾಹಿತಿಗಳಿನ್ನಷ್ಟೇ ಗೊತ್ತಾಗಬೇಕಿವೆ. ಇನ್ನು ಎನ್ಕೌಂಟರ್ನ ಸ್ಥಳದಲ್ಲಿ AK-47 ರೈಫಲ್, AK ಮ್ಯಾಗಝೀನ್ಗಳು, ಗ್ರನೇಡುಗಳು ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಹಾಗೂ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆ ಇನ್ನು ಮುಂದುವರಿತಾ ಇದೆ. ಇನ್ನೊಂದಿಬ್ಬರು 3 ಜನನು ಉಗ್ರರು ಆ ಕಾಡಲ್ಲಿ ಅಡಗಿ ಕೂತಿರಬಹುದು ಅನ್ನೋ ಮಾಹಿತಿ ಇದೆ. ಅವರನ್ನ ನ್ಯೂಟ್ರಲೈಸ್ ಮಾಡೋವರೆಗೆ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಭದ್ರತಾ ಪಡೆಗಳು ತಿಳಿಸ್ತಾ ಇವೆ. ಇನ್ನು ಆಪರೇಷನ್ ಅಖಲ್ ಅನ್ನೋದು ಕಾಶ್ಮೀರದಲ್ಲಿ ಒಂದೇ ವಾರದಲ್ಲಿ ನಡೀತಿರೋ 3ನೇ ಪ್ರಮುಖ ಕಾರ್ಯಾಚರಣೆ ಅನ್ನಿಸ್ಕೊಳ್ತಾ ಇದೆ. ಇದಕ್ಕೂ ಮೊದಲು ಪೂಂಚ್ ಜಿಲ್ಲೆಯಲ್ಲಿ ಆಪರೇಷನ್ ಶಿವಶಕ್ತಿಯನ್ನು ಮಾಡಲಾಯಿತು. ಪೂಂಚ್ ಜಿಲ್ಲೆಯ ಡೆಗ್ವಾರ್ ಸೆಕ್ಟಾರ್ನಲ್ಲಿ ಮಲ್ಡಿವಾಲನ್ ಪ್ರದೇಶದಲ್ಲಿ ಲಷ್ಕರ್ ಎ ತೈಬಾಗೆ ಸೇರಿದ ಭಯೋತ್ಪಾದಕರು ಗಡಿ ದಾಟಿ ಬರ್ತಾ ಇರೋ ಮಾಹಿತಿಯನ್ನು ಆಧರಿಸಿ ಭದ್ರತಾ ಪಡೆಗಳಲ್ಲಿ ಕಾರ್ಯಾಚರಣೆಗೆ ಮುಂದಾದವು. ಆ ಸಂದರ್ಭದಲ್ಲಿ ಇಬ್ಬರು ಉಗ್ರರನ್ನ ಹೊಡೆದು ಕೆಡವಲಾಯಿತು. ಇನ್ನು ಅದಕ್ಕೂ ಮೊದಲು ನಡೆದ ಆಪರೇಷನ್ ಮಹದೇವ ಪಹಲ್ಗಾಮ್ ಹತ್ಯಾಕಾಂಡದ ರೂವಾರಿಗಳು ಅಂತಲೇ ಗುರುತಿಸಿಕೊಂಡಿದ್ದ 3 ಉಗ್ರರನ್ನ ಹೊಡೆದು ಹಾಕೋದ್ರಲ್ಲಿ ಯಶಸ್ವಿಯಾಯಿತು. ಗೆಳೆಯರೆ, ಕಾಶ್ಮೀರದಲ್ಲಿ ಉಗ್ರವಾದ ಮುಂದುವರಿತಾ ಇದ್ರೆ ಮಾತ್ರ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿವಾದವಾಗಿ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಪಾಕಿಸ್ತಾನ ಭಾವಿಸುತ್ತೆ. ಕಾಶ್ಮೀರ ಸದಾ ಸುದ್ದಿಯಲ್ಲಿರಬೇಕು. ಹೀಗಾಗಿ ಅಲ್ಲಿ ಉಗ್ರ ಚಟುವಟಿಕೆಗಳನ್ನು ಪಾಕ್ ಮೂಲದ ಭಯೋತ್ಪಾದಕ ಸಂಘಟನೆಗಳು ಮುಂದುವರಿಸ್ತಾ ಹೋಗ್ತಾ ಇವೆ. ಇನ್ನು ಅಲ್ಲಿನ ಭೌಗೋಳಿಕ ಪರಿಸ್ಥಿತಿಗಳು, ಗಡಿಯ ಉದ್ದಕ್ಕೂ ಇರೋ ಕಾಡು ಮತ್ತು ಕಣಿವೆಗಳು ಆ ಭಾಗದಲ್ಲಿ ಉಗ್ರರ ನುಸುಳುವಿಕೆಯನ್ನು ತಡೆಯೋದಕ್ಕೆ ಅಡ್ಡಿಯಾಗಿ ಪರಿಣಮಿಸ್ತಾ ಇವೆ. ಆದರೆ ಒಮ್ಮೆ ಹಾಗೆ ಗಡಿ ದಾಟಿ ಒಳಗೆ ಬಂದ್ರು ಅಂದ್ರೆ ಇಲ್ಲಿ ಭಾರತೀಯ ಪಡೆಗಳ ಕೈಗೆ ಸಿಕ್ಕಿ ಸಾಯೋದಂತೂ ಖಚಿತ. ಪಾಕಿಸ್ತಾನದಲ್ಲಿ ಗೋಧಿಗೂ ಬರ ಇದೆ, ಬಿರಿಯಾನಿ ಅಂತೂ ಸಿಗೋದಿಲ್ಲ. ಹೆಂಗೂ ಸತ್ರೆ ಜನ್ನತ್ತಲ್ಲಿ ಬಿರಿಯಾನಿ ಕೊಡ್ತಾರೆ, ಡ್ರಿಂಕ್ಸ್ ಕೊಡ್ತಾರೆ, 130 ಅಡಿ ಎತ್ತರದ ಹೂರನ್ನೋ ಹುಡುಗಿಯರು ಸಿಗುತ್ತಾರೆ ಅಂತ ಮುಲ್ಲಾ ಹೇಳಿರ್ತಾನೆ. ಅಲ್ಲಿಗೆ ಹೋಗಬೇಕು ಅಂದ್ರೆ ಸಾಯ್ಬೇಕು. ಭಾರತೀಯ ಯೋಧರ ಕಣ್ಣಿಗೆ ಬಿದ್ದರೆ ನಿರಾಯಾಸವಾಗಿ ಹೂರು ಟಿಕೆಟ್ ಅನ್ನ ಅವರೇ ಕೊಡಿಸ್ಬಿಡ್ತಾರೆ. ಸೊ ಹೂರುಗಳ ಆಸೆಗೆ ಪಾಪ ಅವು ಬಂದಿಲ್ಲಿ ಸಾಯ್ತಾ ಇವೆ. ಇದು ಗೆಳೆಯರೆ ಆಪರೇಷನ್ ಅಖಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.